ನಾನ್ ಮನಸ್ಸು ಮಾಡ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮರ್ಯಾದೆ ನಿನ್ನ ಒಪ್ಕೊಂಡು ಮದುವೆ ಆದ್ರೆ ಸರಿ, ಇಲ್ಲ ಅಂದ್ರೆ ತಾಕತ್ತಿದ್ರೆ ಎದುರುಗಡೆ ಬಾರೋ. ನಾನು ಯಾಕೆ ಅಲ್ಲಿವರೆಗೂ ಬರ್ಲಿ? ನಾನು ಇಲ್ಲಿ ಕೂತ್ಕೊಂಡೆ ಏನ್ ಬೇಕಾದ್ರೂ ಆಟಾಡ್ತೀನಿ. ಇನ್ನೂ ನನ್ನ ಕೆಪಾಸಿಟಿ ಬಗ್ಗೆ ನಿಂಗೆ ಡೌಟಾ? ಅವ್ನು ಹ್ಯಾಕ್ ಕೆಳಗೆ ಬಿಡ್ತಾನೆ ನೋಡು. ನಾನು ಹೇಳ್ದಾಗ ಮಾಡ್ಬೇಕು. ಮಾಡ್ತೀಯಾ? ಏನ್ ಮಾಡ್ಬೇಕು? ಆ ಮಾರಿ ಮುತ್ತನ ಅವಳ ಮಗನ ಕತ್ತರಿಸಿ ಬಿಸಾಕ್ಬೇಕು. ಓಕೆ, ಕ್ಯಾಚ್. പൈസ വരുമ്പോഴാണ് മറ്റേവിടെ പോകുന്നത്. ആളങ്ങനെ ആയോ ഇനി? ആളങ്ങനെ എല്ലാവർക്കും നോർമൽ. അത്രയും കാലം ആൾ അങ്ങനെ ആയിരുന്നില്ല. ನಾನು ಫೋನ್ ಮಾಡಿದ. ಹಲೋ ಕೀರ್ತಿ, ನೋಡ್ತೀರ ನನ್ನ ಪವರ್. ನಾನ್ ಮನಸ್ಸು ಮಾಡ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮರ್ಯಾದೆ ನಿನ್ನ ಒಪ್ಕೊಂಡು ಮದುವೆ ಆದ್ರೆ ಸರಿ, ಇಲ್ಲ ಅಂದ್ರೆ ತಾಕತ್ತಿದ್ರೆ ಎದುರುಗಡೆ ಬಾರೋ. ನಾನು ಯಾಕೆ ಅಲ್ಲಿವರೆಗೂ ಬರ್ಲಿ? ನಾನು ಇಲ್ಲಿ ಕೂತ್ಕೊಂಡೆ ಏನ್ ಬೇಕಾದ್ರೂ ಆಟಾಡ್ತೀನಿ. ಇನ್ನೂ ನನ್ನ ಕೆಪಾಸಿಟಿ ಬಗ್ಗೆ ನಿಂಗೆ ಡೌಟಾ? ಅವ್ನು ಹ್ಯಾಕ್ ಕೆಳಗೆ ಬಿಡ್ತಾನೆ ನೋಡು. ನೋಡಿದೀರ ನನ್ನ ಪವರ್. ಈಗಲಾರು ಒಪ್ಕೊಂತ್ಯಾ? ಅನ್ಬಿಲೀವಬಲ್. ಮಾರಿಮುತ್ತು, ಇದೆಲ್ಲ ಅವನೇನ ಮಾಡ್ತಿರೋದು? ಅರ್ಥ ಆಗ್ತಿಲ್ಲಮ್ಮ. ನನಗೆ ಯಾಕೆ ತುಂಬಾ ಭಯ ಆಗ್ತಾ ಇದೆ. ನೀವು ಇಲ್ಲಿರೋ ಸರಿಯಲ್ಲ. ನೀವೊಂದು ಕೆಲಸ ಮಾಡಿ, ಇವತ್ತು ಡೆಲ್ಲಿಗೆ ಹೊರಟ್ಬಿಡಿ. ಹೋಟೆಲ್ ಒಬ್ಬರಾಯ್ ರೂಮ್ ಬುಕ್ ಮಾಡ್ತೀನಿ. ഓ എന്താണ് സംഭവിക്കുന്നത്? ನೀನು ಅವಳ ಡೆಲ್ಲಿಲಲ್ಲ, ಸ್ವಿಟ್ಜರ್ಲೆಂಡ್ ಅಲ್ಲಿ ಇಟ್ಟು ಅವಳ ಬಿಡಲ್ಲ. ನಾನು ಹೋಟೆಲ್ ಓಬ್ರಾಯಲ್ ರೂಮ್ ಬುಕ್ ಮಾಡಿದ್ದೀನಿ. ಅವಳನ್ನ ಅಲ್ಲೇ ಮೀಟ್ ಮಾಡ್ತೀನಿ. ಹೌದು, ನಾವ್ ಇಲ್ಲಿ ಮಾತಾಡೋದು ಅವನು ಹೆಂಗ್ ಗೊತ್ತಾಗುತ್ತೆ? ಹೌ ಇಸ್ ದಿಸ್ ಪಾಸಿಬಲ್? ಇಲ್ಲಿರೋದ್ರೆ ನಮ್ಮ ಕಾಯ್ತಾ ಇಲ್ಲ. ಹೊರಗೆ ಏನೋ ಸಂಚು ನಡೀತಾ ಇದೆ. ನೀನೇನು ಮಗ ನೋಡ್ತಾ ಇದ್ಯಾ? ನೀನು ಬಾಯ ಪಾಪ ರವಿ, ಬಾಬಾ ಬಾ. ರಾತ್ರಿ ಯಾರಿಗೂ ಗೊತ್ತಾಗ್ದಂಗೆ ಏನು ಹೊಸ ಗೆಸ್ಟ್ ಹೌಸ್ ಕೊಟ್ಟವ್ರು. ಆ ಮಾರಿಮುತ್ತು ನಿನ್ನ ಹೊಸ ಗೆಸ್ಟ್ ಹೌಸ್ಗಲ್ಲ, ಹಳೆ ಗೆಸ್ಟ್ ಹೌಸ್ ಕಸುರಾಗಿ ಬಿಡಲ್ಲ. കണ്ണ് പക്ഷെ അതെങ്ങനെ ಅವನೇನ ಅದು ಗೊತ್ತಾಯ್ತಾ? ಅಮ್ಮ, ಅವನು ಯಾವ ಮಂತ್ರವಾದಿಗ ಜಾತಕ ಇರ್ಬೇಕು. ഇടയ്ക്കിടയ്ക്ക് ഇങ്ങനെ എന്തെങ്കിലുമൊക്കെ മാറ്റി നമ്മൾ ഓമിൽ കണ്ട പോലെ അല്ലേ? അവസാനം ടെസ്റ്റ് ഓമിൽ അങ്ങനെ ആയിരുന്നില്ല. എന്തിലോട്ട് മാറിക്കൊണ്ടിരിക്കും സിനിമ. ನಮಸ್ಕಾರ ಸರ್. ನೀವು ಮಾಡ್ತಾ ಹೋಗ್ತಾ ಇದಕ್ಕೆ ನಾನು ಮಾಡ್ತಾ ತುಂಬಾ ಕಮ್ಮಿ. ಹಲೋ
ನನ್ನ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ, ಆದ್ರೆ ಆ ಕೀರ್ತಿ ನಿಮ್ ಬುಟ್ಟಿಗೆ ಬೀಳ್ತಾನೆ ಇಲ್ವಲ್ಲ. ನೀವು ಕೊಡ್ತಿರೋ ಟಾರ್ಚರ್ನ ತಡ್ಕೊಳಕ್ಕಾಗದೆ ಆ ಕೀರ್ತಿ ಇಷ್ಟೊತ್ತಿಗೆ ನನ್ನ ಮದುವೆ ಆಗ್ಬೇಕಿತ್ತು. ಆದ್ರೆ ಅವಳು ಸರಿಯಾಗಿ ಬರ್ತಾ ಇಲ್ಲ. ಕೀರ್ತಿ ಮೊದ್ಲೇ ಮಾಡೋಡಿ, ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಬೇರೆ. ನನಗೆ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂದ್ರೆ ಅವ್ಳು ನಂಬ್ತಾರ. ನನ್ಗೆ ಯಾಕೋ ಅವಳಿಗೆ ನಿಮ್ ಮೇಲೆ ಡೌಟ್ ಬಂದಿದ್ಯಾ ಅಂತ. ನೋ ಚಾನ್ಸ್. ಅಮ್ಮನ್ಗೂ ನನಗೂ ಈ ತರ ಹೇಳ್ತಿರ್ಬೇಕಾದ್ರೆ ಅವಳ ಮೇಲೆ ಡೌಟ್ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಎಂತ ಸಂಭವ? ನಮಗೆ ಈ ತರ ಎಲ್ಲ ಏಟ್ ಬಿಟ್ಬಿಟ್ ಮೇಲೆ ಕೀರ್ತಿಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಅವಳು ಒಬ್ಬಳೇ ನಿನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು. ಅವಳ ಹತ್ರ ಲೈಸೆನ್ಸ್ ಇರೋ ರಿವಾಲ್ವರ್ ಐತೆ. ಹೌದಾ? ಅವಳಿಗೆ ಕೊಲ್ಲೋದಕ್ಕೆ ಟ್ರೈ ಮಾಡ್ಬೋದು, ಬಟ್ ನೀನೇನು ಯೋಚನೆ ಮಾಡ್ಬೇಡ. ಕಂಡುಹಿಡಿಸ ಅವಳು ಕುರೂಪಿ ಆಗ್ಬಿಡ್ಬೇಕು. ಆಗ ಅವಳು ಯಾರು ಮದುವೆ ಆಗ್ತಾರೆ? ಬೇರೆ ವಿಧಿನೇ ಇಲ್ದರೆ ಅವಳು ನನ್ನ ಮಗ ರವಿನೇ ಮದುವೆ ಆಗ್ಬೇಕು. ಒಳ್ಳೆ ಪ್ಲಾನ್ ಮಾಡಿದಿರ ನೀವಿಬ್ರು ಸೇರ್ಕೊಂಡು. ಆಮೇಲೆ ನಾನೇ ಮಾಡ್ಲಿ. ಆಮೇಲೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಗೊಂಡು ಊರ್ ಬಿಟ್ಟು ಹೊರಟು ಮಜಾ ಮಾಡು. ನೀನ್ ಮಾತಾಡಿದ್ದೆಲ್ಲ ನನ್ನ ಸೆಕ್ರೆಟರಿ ರೆಕಾರ್ಡ್ ಮಾಡಿದ್ದಾನೆ. ನೀನ್ ದುಡ್ಡಿಗೋಸ್ಕರ ತಾನೆ ಆ ಮಾರಿಮುತ್ತು ಜೊತೆ ಸೇರಿ ನನ್ನ ಮುಖಕ್ಕೆ ಆಸಿಡ್ ಹಾಕೋಕೊಟ್ಟೆ. ತಗೋ ಬ್ಲಾಂಕ್ ಚೆಕ್, ಎಷ್ಟಾದ್ರೂ ಬರ್ಕೋ. ನೀನ್ ನಾನು ಹೇಳ್ದಾಗ ಮಾಡ್ಬೇಕು. ಮಾಡ್ತೀಯಾ? ಏನ್ ಮಾಡ್ಬೇಕು? ಆ ಮಾರಿಮುತ್ತುನ ಅವಳ ಮಗನ ಕತ್ತರಿಸಿ ಬಿಸಾಕ್ಬೇಕು. ಓಕೆ, ಕ್ಯಾಚ್. ಏನ್ ಮಾಡ್ದೆ ನೀನು? ಕೀರ್ತಿ, ನೀನೇನ್ ಇವನ್ ಬಗ್ಗೆ ಕನಿಕರ ಪಡ್ಬೇಡ. ಈ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ ಇವನಲ್ಲ, ನಾನೇ ಅದನ್ನ ರೆಕಾರ್ಡ್ ಮಾಡಿ ಕಳ್ಸಿಕೊಟ್ಟಿದ್ದೆ. ಫಸ್ಟ್ ಆಫ್ ಆಲ್ ನಿನ್ ಹಿಂದೆ ನಾನು ಬೀಳಕ್ ಕಾರಣನೇ ಇವನು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ಇವನು ನನ್ನ ನಿನ್ ಮೇಲೆ ಚೂ ಬಿಟ್ಟ. ನನ್ ನಿನ್ 5 ಸ್ಟಾರ್ ಕೊಡೋದ, ಅಲ್ಲಿ ನಿನ್ನ ಆಸ್ತಿ ಎಲ್ಲದನ್ನು ತೋರಿಸ್ದ. ನಿನ್ ಕೈಲಿ ಆ ಪಾರ್ಟಿನ ಗಮನ ಮಾಡಿದ. ಅವಾಗಲೇ ನಾನು ನೀನ್ ಬೇಕು ಅಂತ ಅನ್ಸಿದ್ದು. ಅವಾಗಲೇ ನಾನು ಯೂಸ್ ಮಾಡ್ಕೊಂಡೆ. ಇವನ್ನೇ ಯೂಸ್ ಮಾಡ್ಕೊಂಡು ನೀನ್ ಹಿಡಿಯೋದಕ್ಕೆ ದೊಡ್ಡ ಸ್ಕೆಚ್ ಹಾಕ್ತೆ. ಇನ್ನೊಬ್ಬ ವಿಲನ್ ಕ್ರಿಯೇಟ್ ಮಾಡಿ ಅವನ ಕೈಲಿ ಕೀರ್ತಿ ಎದುರಿಸಿದ್ರೆ ಅವಳು ನಿನ್ ಮದುವೆ ಹಾಗೆ ಆಗ್ತಾಳೆ. ಹಾಗೂ ಆಗ್ಲಿಲ್ಲ ಆಸಿಡ್ ಹಾಕಿದ್ರೆ ಅವಳಿಗೆ ಬೇರೆ ದಾರಿನೇ ಇರಲ್ಲ ಅನ್ನೋ ಪ್ಲಾನ್ ನ ಈ ನಿನ್ ಸೆಕ್ರೆಟರಿ ಕೈಲಿ ಆ ಮಾರಿಮುತ್ತು ನಾನೇ ಹೇಳಿಸ್ದೆ. ಆಗ ಮಾರಿಮುತ್ತು ನನ್ನ ಕರೆಸ್ಕೊಂಡು ಹೇಳಿ ನನ್ನ ಬುಕ್ ಮಾಡುದು. ಈ ಎಲ್ಲ ವಿಷಯ ನೀನ್ ಗೊತ್ತಾಗ್ಬಿಡ್ತು ಅಂತಂದ್ರೆ ಈ ರೀತಿ ದುಡ್ಡಿಟ್ಕೊಂಡು ನಿನ್ನ ಹತ್ರ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಎಲ್ಲ ನಾವು ಅನ್ಕೊಂಡಾಗೆ ಆಗಿದೆ. ಎಕ್ಸಲೆಂಟ್. ಆದ್ರೆ ನಿನಗೆ ಹೆಲ್ಪ್ ಮಾಡಿದ ಇವನ್ನ ನೀನೇ ಸಾಯಿಸ್ದೆ. ಇಷ್ಟು ದಿನ ನಿಮ್ಮಲ್ಲಿ ಉಪ್ಪು ತಿಂದಿರೋ ಇವನು ನಿನಗೆ ದ್ರೋಹ ಬಗಿತಾನೆ ಅಂದ್ರೆ ನನಗ್ ಬಗಿದೆ ಇರ್ತಾನ. ಇವನ್ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೆ ಕೊನೆ ಮೂಮೆಂಟ್ ಅಲ್ಲಿ ನೀನ್ ನೋಡ್ಕೊಬೇಕು ಅಂತ. ಇಷ್ಟು ದಿನ ನೀನ್ ರೌಡಿಗಳಿಟ್ಟು ಆಟ ಆಡ್ತಾ ಇದ್ದೆ, ಇನ್ಮೇಲೆ ನಾನ್ ಆಟ ಆಡ್ತೀನಿ. ಇನ್ಮೇಲೆ ನೀನೆಲ್ಲೂ ಹೋಗೋವಾಗಿಲ್ಲ. തീർച്ചയായും അല്ലേ? ಇನ್ಮೇಲೆ ನೀನೆಲ್ಲೂ ಹೋಗುವಾಗಿಲ್ಲ. ನಿನ್ ಕಣ್ಣಲ್ಲಿ ನೀರು ಬರುತ್ತಾ? ನಿನ್ ಕಣ್ಣಲ್ಲಿ ನೀರು ಬಿಟ್ಬಿಡ್ಲಿ ಅಂತ ನಾಟಕ ಆಡ್ತಿದ್ಯಾ? ಹೌದು, ನಾಟಕ ಆಡ್ತಾ ಇದೀನಿ. ನನ್ನ ಲೈಫ್ ಲಾಂಗ್ ಬರೀ ನಾಟಕ ಆಡ್ಕೊಂಡೇ ಹೋಗ್ತಿದ್ದೀನಿ. ಏನ್ ಮಾಡ್ಲಿ? ನಾನೊಬ್ಳು ಅನಾಥೆ. ಅಪ್ಪ ಅಮ್ಮ ಇಲ್ದಿರೋಳು. ಎಷ್ಟು ಕೋಟಿ ರೂಪಾಯಿ ಇದ್ರೇನು ಅದೇ ನನ್ನ ಪಾಲಿಗೆ ಶತ್ರು ಆಗ್ಬಿಟ್ಟಿದೆ. ನನ್ನನ್ನು ನಾನು ಕಾಪಾಡ್ಕೊಳ್ಬೇಕು ಅಂತ ಆ ಮಾರಿಮುತ್ತನ್ನು ಇಟ್ಕೊಂಡು ಯಾರು ನನ್ನ ಹತ್ರ ಬರಬಾರದು ಹಾಗೆ ಮಾಡ್ಕೊಂಡಿದ್ದೆ. ಎಲ್ಲಾರುടെയും ಪ್ರತಿಯೊಬ್ರು ನನ್ನ ಆಸ್ತಿಗೋಸ್ಕರ, ನನ್ನ ದುಡ್ಡಿಗೋಸ್ಕರ ನನ್ನ ಮದುವೆ ಆಗೋಕ್ ಹೊರಟಿರೋ ಗಂಡ್ಸು ನನ್ಗೆ ಯಾಕೆ ಬೇಕು ಹೇಳು? ನೀನೇ ಹೇಳು. ನೀನ್ ನನ್ನ ಆಸ್ತಿಗೋಸ್ಕರ ತಾನೇ ನನ್ನ ಮದುವೆ ಆಗ್ಬೇಕು ಅಂತಿರೋದು. ತಗೋ ಆ ಚೆಕ್ ಬುಕ್, ಡಿಸೈಡ್ ಮಾಡು. ನಿನಗೆ ನಾನ್ ಬೇಕಾ ಅಥವಾ ದುಡ್ಡು ಬೇಕಾ? ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ತಗೋ, ನಿನಗೆ ನನ್ಗಿಂತ ದುಡ್ಡೇ ಇಂಪಾರ್ಟೆಂಟ್ ತಾನೆ. ತಗೋ. ಬರೀ ನಿಂಗೆ ಎಷ್ಟು ಬೇಕಾದ್ರೂ ಬರೀ ಬರ್ಕೋ. ഫസ്റ്റ് ടൈമാണ് മഴയെ കുപ്പികൾ ചിരിക്കുന്നത് ഈ ഒരു സീനില് അല്ലേ? സംഭവം എന്താ അറിയോ? ഇതാണ് അവര് പറഞ്ഞ ആ സാധനം അല്ലഗോറിക്കൽ എന്ന് പറയുന്നത്. 3 പേരുടെ റിലേഷൻഷിപ്പ് വെച്ചിട്ട് ഫുള്ള് മാറിയില്ലേ? ഇവിടെ പിന്നെ പ്രശ്നമായ അറിഞ്ഞിട്ടുണ്ടാവും.
അറിഞ്ഞ് എല്ലാം അറിയിപ്പിച്ചു തോന്നും മറ്റേവര് പോയിട്ട്. ആ അമ്മച്ചി മാറി വിട്ടു. ഓ ഇവിടെ എൻജോയ്മെന്റ് മറ്റേ സോങ് ആണോ? ഓ സോങ്